ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನಲಾಗ್ಸ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ನಾವಿವತ್ತು ದೇವಸ್ಥಾನದ ಒಂದು ಲಾಗನ್ನು ನೋಡೋಣ. ಅದು ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನ. ಇದು ಬೂದಿಗೆರೆ ಹತ್ತಿರ ಇರುವ ಕಗ್ಗಳಳ್ಳಿ ಎಂಬ ಊರಿನಲ್ಲಿದೆ. ನೋಡಿ, ಇಲ್ಲಿ ಮೊದಲು ನೀಟಾಗಿ ಅಂದರೆ ಒಂದು ತೊಟ್ಟಿ ಇಕ್ಕಿರ್ತಾರೆ, ನೀರಿನ ತೊಟ್ಟಿ. ಆ ತೊಟ್ಟಿಯಲ್ಲಿ ಕೈಕಾಲುಗಳನ್ನು ತೊಳ್ಕೊಂಡು ನೀಟಾಗಿ ದೇವಸ್ಥಾನ ಒಳಗಡೆಗೆ ಹೋಗಬೇಕು. ಸ್ವಲ್ಪ ದೂರ ನಡಿಬೇಕು. ರಶ್ ಏನಿರಲ್ಲ ಅಷ್ಟೊಂದು. ಇದು ತುಂಬ ಪವಿತ್ರವಾದ ದೇವಸ್ಥಾನ. ನೋಡಿ, ಇಲ್ಲಿ ಹರಕೆ ಏನಾದರೂ ಇದ್ದರೆ ಈ ಚಪ್ಪಲಿಗಳ ಮುಖಾಂತರ ಹರಕೆಯನ್ನು ತೀರಿಸ್ಬೋದು. ಇಲ್ಲಿ ನಡ್ಕೊಂಡು ಹೋಗುವಂತಹ ದಾರಿಯಲ್ಲೇ ಕುಂಕುಮವನ್ನು ಇಕ್ಕಿರ್ತಾರೆ. ಅಂದರೆ ನೀಲಿ ಕಲರ್ ಕುಂಕುಮವನ್ನು ನಾವು ಹಣೆಗೆ ಇಕ್ಕೊಂಡು ದೇವರ ದರ್ಶನವನ್ನು ಮಾಡಬೇಕು. ನೋಡಿ, ಇಲ್ಲಿ 50 ರೂಪಾಯಿ, ಅಂದರೆ ರಶ್ ಜಾಸ್ತಿ ಇದ್ದಾಗ 50 ರೂಪಾಯಿ ರಶೀದಿಯನ್ನು ಖರೀದಿಸಿದರೆ ನಾವು ದರ್ಶನಕ್ಕೆ ಬೇಗ ದಾರಿ ಮಾಡಿಕೊಡ್ತಾರೆ. ಬೇಗ ಹೋಗಬೇಕು ಅಂದರೆ 50 ರೂಪಾಯಿಯನ್ನು ಪೇ ಮಾಡಬೇಕು. ಈಗ ಶನಿವಾರಗಳು ಆಗಿರೋದ್ರಿಂದ ಭಕ್ತಾದಿಗಳು ಜಾಸ್ತಿ ಬರುತ್ತಾರೆ ಈ ದೇವಸ್ಥಾನಕ್ಕೆ. ಸ್ವಲ್ಪ ರಶ್ ಜಾಸ್ತಿನೇ ಇರ್ತದೆ. ಅಂದರೆ ಯಾರೂ ನಿಲ್ಲಲ್ಲ, ಓದ್ತಾ ಇರ್ತಾರೆ, ಆರಾಮಾಗಿ ಹೋಗ್ಬೋದು. ಇಲ್ಲಿ ಯಾವುದೇ ರೀತಿ ಪೂಜೆ ಮಾಡ್ಕೊಳ್ಳೋದಿಲ್ಲ. ನಾವು ದೇವರನ್ನು ದರ್ಶನ ಮಾಡ್ಕೊಂಡು ಹೋದರೆ ಸಾಕು. ಇದೊಂದು ಪವಿತ್ರವಾದಂಥ ದೇವಸ್ಥಾನ. ಇಲ್ಲಿ ನಿಮ್ಮ ಹರಕೆಗಳು ಏನಾದರೂ ಇದ್ದರೆ ನೆರವೇರುತ್ತವೆ. ನೋಡಿ, ಇಲ್ಲೇ ಎಂಟ್ರಿ ದೇವಸ್ಥಾನಕ್ಕೆ. ಇಲ್ಲಿ ಲೈನಾಗಿ ಜಾಸ್ತಿ ದೇವರುಗಳನ್ನು ಇಕ್ಕಿರ್ತಾರೆ. ನೋಡಿ, ಇಲ್ಲಿ ಮೊದಲನೇದಾಗಿ ಗಣೇಶ ಮತ್ತು ಸುಬ್ರಹ್ಮಣ್ಯನ ವಿಗ್ರಹಗಳು. ನೋಡಿ, ಎರಡನೇ ದೇವಸ್ಥಾನ ಶನಿ ಮಹಾತ್ಮ ಸ್ವಾಮಿ. ಇದೇ ಮೇನ್ ದೇವಸ್ಥಾನ. ನಂತರ ನೋಡಿ, ವೆಂಕಟರಮಣ ಸ್ವಾಮಿ ದೇವಸ್ಥಾನ. ನೋಡಿ, ಮಂಜುನಾಥ ಸ್ವಾಮಿ ವಿಗ್ರಹ. ನೋಡಿ, ಪಾರ್ವತಿ ದೇವಿಯವರು. ಲೈನಾಗಿ ಆರಾಮಾಗಿ ದರ್ಶನ ಮಾಡ್ಕೊಂಡು ಹೋಗ್ಬೋದು. ನೋಡಿ, ಶನಿ ಮಹಾತ್ಮ ಸ್ವಾಮಿ ದೇವರನ್ನು ನೋಡಿದ ತಕ್ಷಣ ಮತ್ತೆ ಈ ಆಂಜನೇಯ ಸ್ವಾಮಿಯನ್ನು ದರ್ಶನ ಮಾಡಲೇಬೇಕು. ಅದಕ್ಕೆ ಇಲ್ಲಿ ಹಿಂದೆಯೇ ಆಂಜನೇಯ ಸ್ವಾಮಿ ದೇವರನ್ನು ವಿಗ್ರಹವಿರುತ್ತದೆ. ನಾವು ಅದನ್ನು ದರ್ಶನ ಮಾಡ್ಕೊಂಡು ಹೋದರೆ ಸಾಕು. ನೋಡಿ, ಅಲ್ಲೇ ಪಕ್ಕದಲ್ಲೇ ನವಗ್ರಹಗಳಿರುತ್ತವೆ. ನಾವು ಸ್ವಲ್ಪ ದೂರದಿಂದಲೇ ನಮಸ್ಕಾರ ಮಾಡ್ಕೊಳ್ಳೋದು. ಒಳಗಡೆ ಹೋಗುವುದಕ್ಕೆ ಜಾಗ ಇರುವುದಿಲ್ಲ.
ನೋಡಿ ವಿಶಾಲವಾಗಿರುತ್ತದೆ, ಎಷ್ಟು ಜನ ಬೇಕಾದರೂ ಹೋಗ್ಬೋದು. ನೋಡಿ ಇಲ್ಲಿ ಆರತಿಯನ್ನು ತಗೊಂಡು ಔಟ್ಸೈಡ್ ಬಂದ್ರಿ. ನೋಡಿ ಇಲ್ಲಿ ಭಜನೆ ಎಲ್ಲ ಮಾಡ್ತಾ ಇರ್ತಾರೆ. ಇವಾಗ ಪ್ರಸಾದ ವಿತರಣೆ ಮಾಡುವ ಸ್ಥಳಕ್ಕೆ ಹೋಗೋಣ. ಇಲ್ಲಿ ವಿಶಾಲವಾದ ಗ್ರೌಂಡ್ ಇರುತ್ತದೆ, ಬಹಳ ದೊಡ್ಡ ದೇವಸ್ಥಾನ. ಮಕ್ಕಳನ್ನು ಎಲ್ಲ ಕರ್ಕೊಂಡು ಬಂದರೆ ತುಂಬ ಎಂಜಾಯ್ ಮಾಡ್ತಾರೆ. ನೋಡಿ ಇದು ದೇವರ ಪ್ರಸಾದ ವಿತರಣೆ ಮಾಡುವ ಸ್ಥಳ. ಅಂದರೆ ಸ್ವೀಟ್ ಪೊಂಗಲ್ ಮಾಡಿರ್ತಾರೆ, ಅದು ಚಿಕ್ಕದಾಗಿ 1 ಸ್ಪೂನ್ ಅಷ್ಟು ಕೈಗೆ ಕೊಡ್ತಾರೆ. ಅದು ತುಂಬ ಬಿಸಿ ಇರ್ತದೆ. ನೋಡಿ ನಾವು ಪ್ರಸಾದವನ್ನು ತಿಂದಿದ ತಕ್ಷಣ ಮತ್ತೆ ಇವಾಗ ಅನ್ನಪ್ರಸಾದ ಅಂದರೆ ಅನ್ನ ಸಂತರ್ಪಣೆ ನಡೆಯುವ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ಮೊದಲು ಕೈಗಳನ್ನು ತೊಳ್ಕೊಂಡು ಊಟ ನೀಡುವ ಸ್ಥಳಕ್ಕೆ ಹೋಗೋಣ. ಇಲ್ಲಿ ಯಾರು ಊಟ ತಿಂತಾರೆ ಅವ್ರ ತಟ್ಟೆಯನ್ನು ಅವರೇ ತೊಳೆದಿಕ್ಬೇಕು. ಈ ದೇವಸ್ಥಾನ ಎಷ್ಟೋ ಜನರ ಹಸಿವು ನೀಗಿಸುತ್ತದೆ. ಡೈಲಿ ಅನ್ನ ಸಂತರ್ಪಣೆ ನಡೆಯುತ್ತದೆ, ಆದರೆ ಶನಿವಾರದಂದು ವಿಶೇಷ ಪೂಜೆ ಮತ್ತು ವಿಶೇಷ ಅಡುಗೆಗಳನ್ನು ಮಾಡಿಸಿಕೊಡಲಾಗುತ್ತದೆ. ಭಕ್ತಾದಿಗಳ ಸಂಖ್ಯೆಯೂ ಸಹ ಜಾಸ್ತಿ ಇರುತ್ತದೆ. ನೋಡಿ ಇಲ್ಲಿ ಊಟ ಕೊಡುವಂತಹ ಸ್ಥಳ. ಇಲ್ಲಿ ಸೌದೆಗಳಲ್ಲಿಯೇ ಅಡುಗೆ ಮಾಡಲಾಗುತ್ತದೆ. ನೋಡಿ ಮಧ್ಯಾಹ್ನ ಟೈಮ್ಗೆ ನಾವು ಹೋಗಿದ್ದಿದ್ದು, ಅದಕ್ಕೆ ಅನ್ನ ಸಾಂಬಾರನ್ನು ವಿತರಣೆ ಮಾಡಲಾಗುವುದು. ನೋಡಿ ಊಟ ಎಲ್ಲ ತಿಂದಮೇಲೆ ಮತ್ತೆ ಔಟ್ಸೈಡ್ ಬರ್ತಾ ಇದ್ದೀವಿ. ಇಲ್ಲಿ ಇನ್ನೂ 2 ದೇವರುಗಳನ್ನು ಇಕ್ಕಿರುತ್ತಾರೆ. ಈ ದೇವರುಗಳ ದರ್ಶನವನ್ನು ನೀವು ಮಾಡಬಹುದು.
ನೋಡಿ ರಾಮದೇವರು. ತುಂಬ ವಿಗ್ರಹಗಳಿರುತ್ತವೆ ಇಲ್ಲಿ. ವಿಶಾಲವಾದಂತಹ ಆವರಣ ಇದೆ ಇಲ್ಲಿ. ನೋಡಿ ಫ್ರೆಂಡ್ಸ್, ಎಲ್ಲ ದರ್ಶನ ಮುಗೀತು. ಇವಾಗ ಔಟ್ಸೈಡ್ ಬಂದ್ರಿ. ಔಟ್ಸೈಡ್ ಬಂದಿದ ತಕ್ಷಣ ಇಲ್ಲಿ ಒಂದು ಬ್ಲಡ್ ಕ್ಯಾಂಪನ್ನು ಆಯೋಜನೆ ಮಾಡಲಾಗುತ್ತದೆ. ಯಾರಾದರೂ ಬ್ಲಡ್ ಕೊಡೋರು ಕೊಡಬಹುದು. ಇಲ್ಲಿ ಬ್ಲಡ್ಡನ್ನು ತೆಗೆದುಕೊಳ್ತಾವ್ರೆ. ಓಕೆ ಫ್ರೆಂಡ್ಸ್, ಈ ದೇವಸ್ಥಾನಕ್ಕೆ ಎಂದಾದರೂ ಒಂದು ಸಲ ಭೇಟಿ ಕೊಡಿ, ತುಂಬ ಚೆನ್ನಾಗಿರ್ತದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.